ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 9/7/2026 ಜುಲೈ ತಿಂಗಳಿನಲ್ಲಿ ನಾವಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ಧನುರಾಶಿಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ನೋಡಿದ್ವಿ. ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ನಿಮಗೆ ಯಾವ ರೀತಿಯಾಗಿದೆ, ನೀವು ಕೈ ಇಟ್ಟಂಥ ಕೆಲಸ ಆಗುತ್ತಾ, ಲಾಭ ಎಷ್ಟು, ನಷ್ಟ ಎಷ್ಟು, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು, ಎಷ್ಟು ಜಾಗರೂಕತೆಯಿಂದ ಇರಬೇಕು, ಹಾಗೆ ಒಂದು ನಕ್ಷತ್ರಗಳ ಆಧಾರಿತವಾಗಿ ಎಷ್ಟು ಫಲಗಳು ಮಕರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಸಿಗ್ತಾ ಹೋಗ್ತಾ ಇದೆ, ಇದೆಲ್ಲದನ್ನ ತಿಳ್ಕೊಳ್ಳೋಣ. ಹಾಗೆ ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಬುದ್ಧಂ ತಂ ನಮಾಮಿ ಶನೇಶ್ವರಾಯ. ಗುರುಜಿ, ಮಕರ ರಾಶಿಯವರಿಗೆ ಮೊದಲನೇದಾಗಿ ಈ ಒಂದು ಜುಲೈ ತಿಂಗಳು ಪ್ರಾರಂಭ ಆಗಿದೆ. ಹಾಗೆ ಈ ಒಂದು ತಿಂಗಳಿನಲ್ಲಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನಿದೆ? ನೋಡಿ, ಮಕರ ರಾಶಿಯವರ ವಿಚಾರವಾಗಿ ತುಂಬ ಚೆನ್ನಾಗಿರುವಂಥದ್ದು. ಯಾಕಂದರೆ ಪ್ರತಿಯೊಂದು ಗ್ರಹ ಗೋಚಾರದಲ್ಲಿ ನೋಡಬೇಕಾದ್ರೆ ಗುರು ಹಾಗೂ ಶನೇಶ್ವರರ ಒಂದು ದೊಡ್ಡ ಗ್ರಹಗಳ ಗೋಚಾರದಿಂದ ಪ್ರಾರಂಭ ಮಾಡ್ತೀವಿ. ಕೊನೆಯ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಗುರುಗ್ರಹ ಹೇಗೆ ಗೋಚಾರ ಪರಿಸ್ಥಿತಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಗುರುಬಲ ಹೇಗಿತ್ತೋ ಅದೇ ಯಥೇಚ್ಛವಾಗಿ ಗುರುಬಲ ಸಪ್ತಮ ಸ್ಥಾನದಲ್ಲಿ ಮುಂದುವರಿಯುವಂಥದ್ದು ತುಂಬ ಒಳ್ಳೆಯ ವಿಚಾರ. ಜೂನ್ ತಿಂಗಳಲ್ಲಿ ಏನಿತ್ತು ಜುಲೈಯಲ್ಲಿ ಗುರುಬಲ ಮುಂದುವರಿತಾ ಇದೆ. ಹಾಗೆ ರಾಷ್ಟ್ರಾಧಿಪತಿಯಾದ ಒಂದು ಶನೇಶ್ವರ ಗ್ರಹರು ಕೂಡ ತೃತೀಯ ಭಾವದಲ್ಲಿ ಇರುವಂಥದ್ದು. ಧೈರ್ಯ, ಸಾಹಸ, ಪರಾಕ್ರಮ. ತೃತೀಯ ಭಾವ ಅಂತಂದರೆ ಸಮಭಾವ ಅಂತ ಹೇಳ್ತೀವಿ. ಆದರೆ ಇಲ್ಲಿ ತುಂಬ ವಿಶೇಷವಾಗಿ ಜುಲೈ 27ನೇ ತಾರೀಕು ರಾಷ್ಟ್ರಾಧಿಪತಿ ವಕ್ರಿಯಾಗಿ ದ್ವಿತೀಯ ಭಾವದ ಫಲಗಳನ್ನು ನೀಡುವಂಥದ್ದು ತುಂಬ ವಿಶೇಷತೆಯಿಂದ ಕೂಡಿರುವಂಥದ್ದು. ಮತ್ತು ನಿಮ್ಮ ಯೋಗಕಾರಕ ಶುಕ್ರ ಭಗವಾನರು ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಸಪ್ತಮ ಸ್ಥಾನದಲ್ಲಿದ್ದು ಅಷ್ಟಮ ಸ್ಥಾನಕ್ಕೆ ಗೋಚರ ಆಗ್ತಿರುವಂಥದ್ದು. ಕಳೆದ 5ನೇ ತಾರೀಕು ಜುಲೈಯಲ್ಲಿ ಗೋಚರ ಆಗಿರುವಂಥದ್ದು. ಮತ್ತು ನಿನ್ನೆಯ ದಿನ ಏನು 8ನೇ ಜುಲೈಗೆ ತುಂಬ ವಿಶೇಷವಾಗಿ ನಿಮ್ಮ ಯೋಗಕಾರಕ ಗ್ರಹ ಅಥವಾ ನಿಮ್ಮ ಭಾಗ್ಯಾಧಿಪತಿ ಗ್ರಹ ಬುಧ ಗ್ರಹರು ಕೂಡ ಷಷ್ಠಾಧಿಪತಿಯಾಗಿ ಮತ್ತು ಭಾಗ್ಯಸ್ಥಾನದ ಅಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ಏನಿತ್ತೋ ಕಳೆದ 8ನೇ ತಾರೀಕು ವಕ್ರಿಯಾಗಿ ಮತ್ತೆ ಷಷ್ಠಭಾವಕ್ಕೆ ಬಂದಿರುವಂಥದ್ದು ತುಂಬ ವಿಶೇಷ ಅಂತ ಹೇಳ್ತೀವಿ. ಮತ್ತು ಅಷ್ಟಮಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ಷಷ್ಠಭಾವದಲ್ಲಿದ್ದು ಸಪ್ತಮ ಸ್ಥಾನಕ್ಕೆ ಒಂದು ಜುಲೈ 16ನೇ ತಾರೀಕು ನಂತರ ಗೋಚರ ಆಗ್ತಿರುವಂಥದ್ದು ತುಂಬ ವಿಶೇಷ. ಉಳಿದಂತೆ ರಾಹು ಕೇತುಗಳು, ದ್ವಿತೀಯದಲ್ಲಿ ರಾಹು, ಅಷ್ಟಮದಲ್ಲಿ ಕೇತು, ಇದು ಹೇಗೆ ಕಳೆದ ತಿಂಗಳು ಹೇಗೆ ಜೂನ್ ತಿಂಗಳಲ್ಲಿತ್ತೋ ಜುಲೈಯಲ್ಲಿ ಮುಂದುವರಿಯುತ್ತೆ. ಇದೆಲ್ಲವೂ ಗ್ರಹ ಗೋಚಾರ ಪ್ರಭಾವ. ಆದರೆ ಆಚರಣೆ ಭಾಗವಾಗಿ ತುಂಬ ವಿಶೇಷವಾಗಿ ನಾಳಿನ ದಿನ ಜುಲೈ 10ನೇ ತಾರೀಕು ಬುಧ ಜಯಂತಿ ಇರುವಂಥದ್ದು. ಬುಧ ಒಂದು ವಿದ್ಯಾಕಾರಕ ಗ್ರಹ, ಬುದ್ಧಿಕಾರಕ ಗ್ರಹ ಅಂತ ಹೇಳ್ತೀವಿ. ವ್ಯಾಪಾರಸ್ಥರಾಗಿರ್ಬೋದು, ತಾವೊಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಬುಧನಿಗೆ ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷ. ಬುಧ ಅಂದರೆ ವಿಷ್ಣು ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತೀವಿ. ಸೊ ಅವರ ಆರಾಧನೆಯಿಂದ ಬುಧನ ಅನುಗ್ರಹ ಸಿಗುತ್ತೆ. 17ನೇ ತಾರೀಕು ನಂತರ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತಿರುವಂಥದ್ದು. ಸೂರ್ಯನ ಗೋಚಾರದಿಂದ ಒಂದು ತಿಂಗಳ ಕಾಲ ಒಂದು ಸಾಮಾನ್ಯ ಆಚರಣೆ ಅಥವಾ ಶುಭ ಆಚರಣೆಗಳು ಅಷ್ಟೊಂದು ಇರೋದಿಲ್ಲ ಆಷಾಢ ಮಾಸದ ಪ್ರಯುಕ್ತವಾಗಿ. ಮತ್ತು ಇನ್ನೂ ಒಂದು ಆಚರಣೆ ಭಾಗವಾಗಿ 29ನೇ ತಾರೀಕು ವಿಶೇಷವಾಗಿ ಗುರುಪೂರ್ಣಿಮೆ ಇರುವಂಥದ್ದು. ನೀವು ಮಕರ ರಾಶಿಯವರಾಗಿದ್ದು ಅಥವಾ ಬೇರೆ ಯಾವುದೇ ರಾಶಿಯವರಾಗಿದ್ದು ಜಾತಕದಲ್ಲಿ ಒಂದು ಗುರು ನೀಚ ಪರಿಸ್ಥಿತಿಯಲ್ಲಿದ್ದು, ಮತ್ತು ಜಾತಕದಲ್ಲಿ ಶತ್ರು ಮನೆಯಲ್ಲಿ ಗುರು ಇರುವಂಥದ್ದು, ಜಾತಕದಲ್ಲಿ ವ್ಯಯಭಾವದಲ್ಲಿ ಗುರು ಇರುವಂಥದ್ದು, ಗುರುಗ್ರಹ ರಿಸಲ್ಟ್ಸೇ ಕೊಡ್ತಾ ಇಲ್ಲ ನಿಮಗೆ ಅಂತ ನೋಡಿದ್ರು ಕೂಡ ಅವತ್ತಿನ ಒಂದು ಗುರುಪೂರ್ಣಿಮೆ ಒಂದು ವಿಶೇಷವಾಗಿ ಗುರುವಿನ ಆರಾಧನೆ, ಗುರುವಿನ ಒಂದು ಜಪ ಧ್ಯಾನ, ನಿಮಗೆ ಇಷ್ಟವಾಗುವಂಥ ಗುರು, ಅದರ ಗುರು ರಾಯರಾಗಿರ್ಬೋದು ಮತ್ತು ಗುರು ದತ್ತಾತ್ರೇಯರಾಗಿರ್ಬೋದು ಅಥವಾ ಸಾಯಿಬಾಬಾ ಆಗಿರ್ಬೋದು, ಅವತ್ತಿನ ದಿನ ಒಂದು ಪೂಜೆ ಮಾಡಿದರೆ ಪೂರ್ಣ ಅನುಗ್ರಹ ಸಿಗುತ್ತೆ. ಈ ರೀತಿ ಒಂದು ಗ್ರಹ ಗೋಚಾರದ ಆಚರಣೆ ಭಾಗವಾಗಿ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ಇನ್ನು ನೀವು ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ತಿಳಿಸಿರಿ. ವಿಸ್ತೃತವಾಗಿ ನೋಡೋದಾದ್ರೆ ಅದ್ರ ಪ್ರಭಾವ ಮಕರ ರಾಶಿಯವರಿಗೆ ಹೇಗೆ ಬೀರ್ತಾ ಇದೆ ಜುಲೈ ತಿಂಗಳಿನಲ್ಲಿ? ನೋಡಿ, ವಿಸ್ತೃತವಾಗಿ ನೋಡಬೇಕಾದಾಗ ತುಂಬ ಬಹುಮುಖ್ಯವಾಗಿರುವಂಥ ಗುರುಬಲ. ಗುರು ಬಂದು ನಿಮಗೆ ಮಕರ ರಾಶಿ ತೃತೀಯಾಧಿಪತಿ, ವ್ಯಯಾಧಿಪತಿ, ಆದರೂ ಕೂಡ ಸಪ್ತಮ ಸ್ಥಾನದಲ್ಲಿ ತುಂಬ ಒಳ್ಳೆಯ ಪರಿಸ್ಥಿತಿಯಲ್ಲಿರುವಂಥದ್ದು. ಅದರಲ್ಲೂ ಉಚ್ಚ ಗುರು ಅಂತ ಹೇಳ್ತೀವಿ. ಗುರು ಬಂದು ನಿಮಗೆ ಉಚ್ಚ ಗುರು ಪರಿಸ್ಥಿತಿ ಅಂತಂದರೆ ಸಪ್ತಮ ಭಾವ ನಾವು ದಾಂಪತ್ಯ ಭಾವ ಅಂತ ಹೇಳ್ತೀವಿ, ಪಾಲುದಾರಿಕೆ ಭಾವ ಅಂತ ಹೇಳ್ತೀವಿ, ಬಿಸ್ನೆಸ್ ವಿಚಾರವಾಗಿ ಭಾವ ಅಂತ ಹೇಳ್ತೀವಿ. ಈ ಒಂದು ನೀವು ದಾಂಪತ್ಯ ಜೀವನದಲ್ಲಿ ತುಂಬ ಒಂದು ಒಳ್ಳೆಯ ಉನ್ನತಿಯನ್ನು ಗುರು ಭಗವಾನರ ಗೋಚಾರದಿಂದ ಮುಂದುವರಿಯುವಂಥದ್ದು. ಅಥವಾ ನೀವು ಆಲ್ರೆಡಿ ದಂಪತಿಗಳಾಗಿದ್ದೀರಾ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಸಿಗುವಂಥದ್ದು. ಮತ್ತು ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ವಿದೇಶದಲ್ಲಿ ಗುರು ವ್ಯಯಾಧಿಪತಿಯಾಗಿ ಕೂಡ ಸಪ್ತಮದಲ್ಲಿ ಉಚ್ಚ ಆದಾಗ ದೂರದ ಒಂದು ಪ್ರದೇಶದಲ್ಲಿ ಮಕರ ರಾಶಿಯವರು ಒಂದು ಕೆಲಸ ಮಾಡ್ತಾ ಇದ್ರೆ, ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಒಂದು ವಿದ್ಯಾಭ್ಯಾಸ ಮಾಡ್ತಿದ್ರೆ, ಅಲ್ಲೇನೋ ಸಮಸ್ಯೆಗಳಿದ್ರು ಕೂಡ ಗುರು ಭಗವಾನರ ಒಂದು ಇದರಿಂದ ಅನುಗ್ರಹದಿಂದ ಒಂದು ಸಾಲ್ವ್ ಆಗುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಅದೇ ರೀತಿ ತುಂಬ ವಿಶೇಷವಾಗಿ ನಿಮ್ಮ ರಾಶಾಧಿಪತಿನೇ ತೃತೀಯ ಭಾವದಲ್ಲಿದ್ದು ವಕ್ರಿಯಾಗಿ ದ್ವಿತೀಯ ಭಾವಕ್ಕೆ ಬಂದಾಗ ಕುಟುಂಬ, ಧನ, ಧಾನ್ಯ, ಸಂಪತ್ತು ಅಂತ ದ್ವಿತೀಯ ಭಾವ ಅಂತ ಹೇಳ್ತೀವಿ.
ಹೇಳ್ತೀವಿ. ಕುಟುಂಬದಲ್ಲಿ ಒಂದು ಹೊಸ ಆಚರಣೆ, ಒಂದು ಹೊಸ ಖುಷಿ, ಆ್ಯಡ್ ಆನ್ ದ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ತೀವಿ. ಒಂದು ಹಿಗ್ಗು, ಈ ವಿಚಾರದಲ್ಲಿ ತುಂಬ ಅನುಕೂಲತೆಗಳಾಗುತ್ತೆ. ನಿಮ್ಮ ರಾಶಾಧಿಪತಿ ಕೂಡ ಆಗ್ತಾರೆ. ಸೊ ರಾಶಾಧಿಪತಿ ಇದ್ದರೆ ದೇಹ ಒಂದು ಸದೃಢ ಆಗುವಂಥದ್ದು, ದೇಹ ಒಂದು ವಿಚಾರದಲ್ಲಿ ಅನುಕೂಲತೆ ಹೆಚ್ಚಾಗುವಂಥದ್ದು. ಸೊ ಈ ರೀತಿ ಒಂದು ಶನೈಶ್ವರನಿಂದ ಕೂಡ ಅನುಕೂಲ ಆಗುತ್ತೆ. ಮತ್ತು ಒಂದು ಶುಕ್ರ ಭಗವಾನರ ಒಂದು ಗೋಚಾರ ಅಂತ ಹೇಳ್ತೀವಿ. ಶುಕ್ರ ಭಗವಾನರ ಗೋಚಾರ ಕೂಡ ಏನಾಗುತ್ತೆ ಅಂತಂದರೆ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕಾಗುತ್ತೆ. ಆದರೂ ಕೂಡ ಅಷ್ಟಮ ದುಸ್ಥಾನವಾಗಿದ್ದರೂ ಕೂಡ ಶುಕ್ರ ಯೋಗಕಾರಕ ಗ್ರಹ, ಯಾಕಂದರೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಗ್ರಹ ಅಂತ ಹೇಳ್ತೀವಿ. ಮಕರ ರಾಶಿಯವರಿಗೆ ವಿಶೇಷವಾಗಿ ಅನುಕೂಲ ಆಗುವಂಥದ್ದು. ಮತ್ತು ಈ ಒಂದು 8ನೇ ತಾರೀಕು ಜುಲೈ ಕಳೆದ ನಂತರ ಬುಧನ ಗೋಚಾರ ಏನಾಗಿತ್ತು ನೋಡಿ. ಬುಧ ಪೋರ್ಟ್ಫೋಲಿಯೋ ಮಕರ ರಾಶಿಯವರಿಗೆ ಷಷ್ಠ ಭಾವದ ಅಧಿಪತಿ, ರೋಗ ರಿಪೂರೇಣು ಶತ್ರುದ ಅಧಿಪತಿಯಾಗಿ ಅದ್ರ ಜೊತೆಯಲ್ಲಿ ಭಾಗ್ಯಾಧಿಪತಿ ಕೂಡ ಆಗುವಂಥದ್ದು. ಸೊ ಷಷ್ಠ ಭಾವದ ಅಧಿಪತಿಯಾಗಿ ಷಷ್ಠ ಭಾವಕ್ಕೆ ಬಂದಾಗ ಏನಾಗುತ್ತೆ, ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು, ನೀವೇನೋ ಒಂದು ಲೋನ್ ಸಪ್ಲೈ ಮಾಡಿದ್ದೀರಾ, ಮತ್ತಿನ್ನೇನೋ ಒಂದು ಸಾಲ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕೋರ್ಟು ಕೇಸು ವ್ಯಾಜ್ಯ ಲಿಟಿಗೇಷನ್ ಸಮಸ್ಯೆಗಳಿತ್ತು, ಆ ಬುಧ ಸ್ವಂತ ಮನೆಗೆ ಬರೋದ್ರಿಂದ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಮತ್ತು ನೀವೇನಾದರೂ ಒಂದು ಪ್ರಾಪರ್ಟಿ ತೊಗೊಳಕ್ಕೆ ಲೋನ್ಸ್ ಅಡಚಣೆ ಇದೆ, ಪೇಪರ್ಸ್ ಸರಿ ಇಲ್ಲ, ಇನ್ನೇನೋ ಸಮಸ್ಯೆ ಇದೆ ಅಂದರೂ ಕೂಡ ಅದು ಕೂಡ ಕ್ಲಿಯರ್ ಆಗುವಂಥದ್ದು ಹೆಚ್ಚಿನ ಅನುಕೂಲತೆಗಳು ಕೊಡುತ್ತೆ. ಮತ್ತು ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅಂತ ಆ ಸಮಸ್ಯೆಗಳಿಂದ ಯಾರು ಎದುರಿಸ್ತಾ ಇದ್ರು ಇಷ್ಟು ವರ್ಷ ಇಷ್ಟು ಒಂದು ಕೆಲವೊಂದು ತಿಂಗಳಿಂದ ಮಕರ ರಾಶಿ ಅವರಿಗೆ ತುಂಬ ಖಂಡಿತ, ಯಾಕಂದರೆ ಬುಧ ಸ್ವಕ್ಷೇತ್ರಕ್ಕೆ ಹೋಗುವಂಥದ್ದು. ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಬರುತ್ತೆ ಅಂದರೆ ಸ್ವಕ್ಷೇತ್ರ ಉಚ್ಚ ರಾಶಿ ಅಂತ ಹೇಳ್ತೀವಿ. ಉಚ್ಚ ರಾಶಿಗಿನೂ ಸ್ವಕ್ಷೇತ್ರ ಪವರ್ಫುಲ್ಲು, 100% ಆ ಗ್ರಹ ಆ ರಾಶಿಗೆ ಹೋದಾಗ ಫಲ ಕೊಡುತ್ತೆ. ಹಾಗೆ ಬುಧನಿಂದ ಯಥೇಚ್ಛವಾದ ಫಲಗಳನ್ನು ಕೊಡುವಂಥದ್ದು, ಇದು ಕೂಡ ತುಂಬ ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ತೀವಿ. ಮತ್ತು ಸೂರ್ಯ ಭಗವಂತನ ಗೋಚಾರ ಕೂಡ ಅಷ್ಟಮಾಧಿಪತಿಯಾಗಿ ಸೂರ್ಯ ಷಷ್ಠ ಭಾವದಲ್ಲಿದ್ದು ರೋಗ ರಿಪೂರಿನು ಶತ್ರು ಭಾವದಲ್ಲಿತ್ತು. ಆದರೆ ಸಪ್ತಮ ಭಾವದಲ್ಲಿ ಬರುವಂಥದ್ದು ಅದು ಕೂಡ ತನ್ನ ಮಿತ್ರ ಗ್ರಹ ಒಂದು ಏನಂತ ಹೇಳ್ತೀವಿ ಅಂದರೆ ಗುರುಗ್ರಹದ ಜೊತೆ ಬರುವಂಥದ್ದು. ಸೊ ಇದು ಕೂಡ ಗುರು ಆಲ್ರೆಡಿ ಒಳ್ಳೆಯ ಒಂದು ಪೊಸಿಷನಲ್ಲಿ ಇದ್ದಾರೆ, ಗುರು ಬಲ ಹೊಂದಿದ್ದಾರೆ ಮತ್ತು ಉಚ್ಚ ಗುರು ಇರುವಂಥದ್ದು. ಅದ್ರ ಜೊತೆಯಲ್ಲಿ ಸೂರ್ಯ ಭಗವಾನರು ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಉಳಿದಂತೆ ಏನಂತೆ ರಾಹು ಕೇತು ಮಂಗಳ, ರಾಹು ಆಲ್ರೆಡಿ ದ್ವಿತೀಯ ಭಾವದಲ್ಲಿ ಇರುವಂಥದ್ದು ತುಂಬ ಒಳ್ಳೆಯದು ಮಕರ ರಾಶಿಯವರಿಗೆ ಜರುಗ್ತಾ ಇದೆ. ಇದು ಇನ್ನಷ್ಟು ತಿಂಗಳ ಕಾಲ ನಡೆಯುತ್ತೆ. ಈ ರೀತಿ ಒಂದು ಹೆಚ್ಚಿನ ಅನುಕೂಲತೆ ಒಂದು ಗ್ರಹ ಗೋಚಾರ ಪ್ರಭಾವದಲ್ಲಿ ಮಕರ ರಾಶಿಯವರಿಗೆ ಸಿಗ್ತಾ ಇರುವಂಥದ್ದು. ಗುರುಜಿ, ನಾವು ರಾಷ್ಟ್ರಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಇದರಿಂದ ಎಷ್ಟು ಅನುಕೂಲತೆಗಳನ್ನ ಮಕರ ರಾಶಿಯವರು ಪಡ್ಕೊಳ್ತಾ ಇದ್ದಾರೆ, ಅವರಿಗೆ ಲಾಭ ಎಷ್ಟು, ನಷ್ಟ ಎಷ್ಟು? ನೋಡಿ, ರಾಶಾಧಿಪತಿಯ ಗೋಚಾರ ಅಂತ ಬಂದಾಗ ತೃತೀಯ ಭಾವದಿಂದ ದ್ವಿತೀಯ ಭಾವಕ್ಕೆ ಬರುವಂಥದ್ದು, ವಕ್ರಿಯಾಗಿ ಬರುವಂಥದ್ದು, ಅದರಿಂದ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಮೊದಲೇ ವಿಚಾರದಲ್ಲಿ ತಿಳಿಸ್ದಂಗೆ ಜುಲೈ ಅಂತ್ಯಭಾಗದಲ್ಲಿ ಒಂದು ರಾಷ್ಟ್ರಾಧಿಪತಿಯ ವಕ್ರತ್ವದಿಂದ ತುಂಬ ಒಳ್ಳೆಯ ಹೆಚ್ಚಿನ ಅನುಕೂಲತೆ ಆಗುತ್ತೆ. ವ್ಯಕ್ತಿಗತವಾಗಿ ಸ್ವಲ್ಪ ಕಮ್ಯುನಿಕೇಷನ್, ಬುಧ ವಕ್ರ ಇರೋದ್ರಿಂದ ಕಮ್ಯುನಿಕೇಷನಲ್ಲಿ ಏರುಪೇರು ಆಗ್ಬೋದು. ಆದರೆ ಯಾರಿಗೂ ಒಂದು ಪ್ರಾಮಿಸ್ ಕೊಡಬೇಡಿ ಅಂತ ಹೇಳ್ತೀನಿ. ಏನೋ ಒಂದು ಪ್ರಾಮಿಸ್ ಕೊಟ್ಟರೆ ಸಿಕ್ಕಾಕೊಳ್ಳುವಂಥದ್ದು. ಈಗ ಒಂದು ಉದಾಹರಣೆಗೆ ಒಬ್ರಿಗೇನೋ ಹಣಕಾಸಿನ ಸಹಾಯ ಮಾಡೋದಿತ್ತು, ನಿಮ್ಮ ಕಡೆ ಸಹಾಯ ಆಗ್ತಿದ್ರೆ ಸಹಾಯ ಮಾಡಿ, ಇಲ್ಲ ಅಂತಂದ್ರೆ ನೀವೇನಾದ್ರು ಹಣ ಕೊಡಿಸಿ ಸಿಕ್ಕಾಕೊಳ್ಳುವಂಥದ್ದು ಸ್ವಲ್ಪ ನೆಗೆಟಿವ್ ಯೋಗ ಕೂಡ ಮಕರ ರಾಶಿಯವರಿಗೆ ಇರುತ್ತೆ. ಆದರೆ ವ್ಯಕ್ತಿಗತವಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ, ಮಾತಲ್ಲಿ ಯಾರಿಗೂ ಬೇಗ ನಂಬಬೇಡಿ, ಒಂದು ಪ್ರಾಮಿಸ್ ಕೊಡಬೇಡಿ ಅಂತಲೇ ನಾನು ಹೇಳ್ತಾ ಇರುವಂಥದ್ದು. ಮತ್ತು ಒಂದು ವಿಶೇಷವಾಗಿ ಯೋಗಕಾರಕ ಗ್ರಹ ಶುಕ್ರ ಕೂಡ ಒಂದು ಅಷ್ಟಮ ಸ್ಥಾನದಲ್ಲಿ ಬರೋದ್ರಿಂದ ಹೆಚ್ಚಿನ ಸಮಸ್ಯೆ ಅನುಕೂಲತೆಗಳಾಗಿ ಪರಿವರ್ತನೆ ಆಗುವಂಥದ್ದು. ತುಂಬ ವಿಶೇಷವಾದ ಮಂಗಳ ಗ್ರಹ, ಇಲ್ಲಿ ಮಂಗಳ ಗ್ರಹ ಚತುರ್ಥ ಮತ್ತು ಲಾಭಾಧಿಪತಿ ಅಂತ ಹೇಳ್ತೀವಿ ಮಕರ ರಾಶಿಯವರಿಗೆ. ಸೊ ಪೊಸಿಷನ್ ವೈಸ್ ತುಂಬ ಚೆನ್ನಾಗಾಗುತ್ತೆ. ಸಂತಾನ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಫಲಗಳನ್ನು ಖಂಡಿತ ನೀಡುವಂಥದ್ದು. ಮತ್ತು ವಿಶೇಷವಾಗಿ ನಾವೇನು ಹೇಳ್ತೀವಿ ಅಂದರೆ ಮಂಗಳ ಗ್ರಹ ಭೂಮಿಪುತ್ರನಾಗಿರುವುದರಿಂದ ಆದಷ್ಟು ಒಂದು ಆಸ್ತಿ ವಿಚಾರದಲ್ಲಿ ಹೆಚ್ಚಿನವಾಗಿ ಮಕರ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ಗುರು ಕೂಡ ಸಪ್ತಮದಲ್ಲಿ ಉಚ್ಚ ಒಂದು ಸ್ಥಿತಿಯಲ್ಲಿದ್ದು ಸೂರ್ಯನೊಟ್ಟಿಗೆ ಇರೋದರಿಂದ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಲಾಭ, ಗೌರ್ಮೆಂಟ್ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಏನಾದರೂ ಒಂದು ಟೆಂಡರು ಅದರಿಂದ ಅನುಕೂಲತೆಗಳು ಬಯಸ್ತಾ ಇದ್ದರೆ ಅದು ಕೂಡ ಅನುಕೂಲ ಆಗುವಂಥದ್ದು. ಸಾಮಾನ್ಯವಾಗಿ ನೋಡಿದ್ರೆ ಎಲ್ಲವೂ ಶುಭದಾಯಕವಾಗಿ ಜರುಗುತ್ತೆ. ಯಾವುದು ಅಂತಂದರೆ ಒಂದು ಮಕರ ರಾಶಿಯವರಿಗೆ ದೇವಾಲಯಗಳ ದರ್ಶನ, ಸಾಧು ಸಂತರ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ ಹೆಚ್ಚಾಗಿ ಸಿಗುವಂಥದ್ದು, ಮತ್ತು ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಮತ್ತು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತೆ. ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಒಳ್ಳೆಯ ಅಂಕ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ವಿದೇಶಿ ಪ್ರಯಾಣ ಹೆಚ್ಚಿನ ಆಸಕ್ತಿ ತೃಪ್ತಿದಾಯಕವಾಗಿರುವಂಥದ್ದು. ಸರ್ಕಾರಿ ಕೆಲಸದಲ್ಲಿ ಜಯಪ್ರಾಪ್ತಿ, ನೂತನ ಕೆಲಸಕ್ಕೆ ಯಾರಾದರೂ ಅಪ್ಲೈ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮ ಅನ್ನದಾತರು ಅಂದರೆ ವಿಶೇಷವಾಗಿ ನಾವು ರೈತರು ಅಂತ ಏನು ಹೇಳ್ತೀವಿ, ವ್ಯವಸಾಯ ಕ್ಷೇತ್ರದಲ್ಲಿ ಅತ್ಯಂತ ಶುಭದಾಯಕ. ಈ ಸಣ್ಣ ಪುಟ್ಟ ಹಣ್ಣು ತರಕಾರಿ ವ್ಯಾಪಾರ ಮಾಡುವಂಥವ್ರು, ಸಣ್ಣ ವ್ಯಾಪಾರಸ್ಥರಿಗೂ ಕೂಡ ಲಾಭ ಇರುತ್ತೆ. ಸೊ ಈ ಒಂದು ಜುಲೈ ಮಾಸದಲ್ಲಿ ವಿಶೇಷವಾಗಿ ಮಕರ ರಾಶಿಯವರಿಗೆ ಒಳ್ಳೆ ಒಂದು ಸಂತಸವನ್ನು ತಂದುಕೊಡುವಂಥದ್ದು. ಧನಪ್ರಾಪ್ತಿ, ಪಾಲುದಾರಿಕೆಯಲ್ಲಿ ಶುಭ ಫಲ ಆಗುತ್ತೆ. ನೂತನ ಕೆಲಸದಲ್ಲಿ ಸ್ವಲ್ಪ ಯಾವುದೇ ರೀತಿ ಬದಲಾವಣೆ ಆದರೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊತೀರಾ. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ಮಾಸ, ಒಂದು ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಸಂಗೀತ, ಕಲೆ, ಕ್ರೀಡೆ ಹೆಚ್ಚಿನಲ್ಲಿ ಆಸಕ್ತಿ, ಪ್ರೋತ್ಸಾಹ ಸಿಗುವಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಬಂಡವಾಳ ಹೂಡಿಕೆ ಮಾಡಿ ಯಾವುದೇ ಒಂದು
ವಿಚಾರದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಜಾಗರೂಕವಾಗಿರಬೇಕು. ಮತ್ತು ಸ್ವಲ್ಪ ಬಂಧುಗಳ ಆಗಮನದಿಂದ ರಿಲೇಟಿವ್ಸ್ ಕಡೆಯಿಂದ ಸ್ವಲ್ಪ ಒಂದು ಏನೋ ಒಂದು ಕೊಂಕು ಮಾತುಗಳಾಗುವಂಥದ್ದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾದರೂ ಕೂಡ ಎಚ್ಚರಿಕೆಯಿಂದ ಇರಿದ್ರೆ ಯಾವುದೂ ಸಮಸ್ಯೆ ಇಲ್ಲ. ಇದರಿಂದ ಒಂದು ತುಂಬ ವಿಶೇಷ ಈ ರೀತಿ ಒಂದು ರಾಶಾಧಿಪತಿ ಗೋಚಾರ ವಿಸ್ತೃತ ಫಲ ಈ ರೀತಿ ಬರುವಂಥದ್ದು. ಗುರುಜಿ, ಕೊನೆಯದಾಗಿ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದ್ದಾವೆ, ಆ ನಕ್ಷತ್ರಗಳ ಫಲಗಳು ಎಷ್ಟು ಮಟ್ಟಿಗೆ ಇದೆ ಮತ್ತು ಪರಿಹಾರ ಭಾಗವಾಗಿ ನೀವೇನು ತಿಳಿಸ್ತೀರಾ? ನೋಡಿ, ಬಹು ಮುಖ್ಯವಾಗಿ 3 ನಕ್ಷತ್ರಗಳು, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ. ವಿಶೇಷವಾಗಿ ಮಕರ ರಾಶಿಯ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ ಬಂದಾಗ ಹಣದ ಹರಿವು ಹೆಚ್ಚಾಗುತ್ತದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರುವಂಥದ್ದು. ನೀವು ವ್ಯಾಪಾರಸ್ಥರಾಗಿರಿ, ಒಂದು ಬಿಸ್ನೆಸ್ ಮ್ಯಾನ್ ಆಗಿರಿ, ಮತ್ತು ಇನ್ನೇನೋ ಒಂದು ಜಾಬ್ ಮಾಡ್ತಾ ಇರೋರು ಆಗಿದ್ರು ಕೂಡ ಒಳ್ಳೆಯ ಹಣದ ಹರಿವು ಬರುತ್ತೆ. ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಏನೋ ಒಂದು ಸರ್ಪ್ರೈಸ್ ಸಿಗುವಂಥದ್ದು, ನಿಮ್ಮಲ್ಲೇ ನಿಮ್ಮ ಒಂದು ದಿನನಿತ್ಯದ ವಾತಾವರಣದಲ್ಲಿ ಕೆಲಸದಲ್ಲಿ ಸರ್ಪ್ರೈಸಸ್ಗಳು ಜಾಸ್ತಿ ಸಿಗುತ್ತೆ. ಧನಿಷ್ಠ ನಕ್ಷತ್ರ ಮಕರ ರಾಶಿಯವರಿಗೆ ಹೆಚ್ಚಾಗಿ ನೀವು ಯಾವುದೇ ಒಂದು ಪ್ರಾಜೆಕ್ಟನ್ನು ಹಿಡಿದು ಕೆಲಸ ಮಾಡಬೇಕಾದ್ರೆ ಹೆಲ್ತ್ ಇಶ್ಯೂಸ್ ಆಗುವಂಥದ್ದು, ಹೆಲ್ತು ಸ್ವಲ್ಪ ಇಂಪ್ರೂವ್ ಆಗಿ ಟೈಮ್ ತೊಗೊಳುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿಯಿಂದಿರಿ. ಇನ್ನು ಒಂದು ಪರಿಹಾರ ಭಾಗವಾಗಿ ನೋಡಿದಾಗ ಒಂದು ಸ್ವಲ್ಪ ರುದ್ರಾಭಿಷೇಕ ಮನೇಲಿ ಮಾಡುವಂಥದ್ದು ಅಥವಾ ರುದ್ರ ಗಾಯತ್ರಿ ಮಂತ್ರ ಜಪ ಮಾಡುವಂಥದ್ದು ಈ ರೀತಿ ಬರುತ್ತೆ. ರುದ್ರ ಗಾಯತ್ರಿ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯತ್. ಇನ್ನೊಂದು ಸತಿ ಹೇಳ್ತೀನಿ, ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯತ್. ಈ ರೀತಿ ಮಾಡಿಕೊಂಡು ಶಿವಲಿಂಗಕ್ಕೆ ಒಂದು 11 ದಿನ ಅಥವಾ 21 ದಿನ ಈ ಒಂದು ಜುಲೈ ತಿಂಗಳಲ್ಲಿ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವರು ಗುರುಜಿಗಳು ತಿಳಿಸಿರುವಂಥ ಮಂತ್ರವನ್ನು ಬರೆದಿಟ್ಕೊಳ್ಳಿ ನೀಟಾಗಿ ಒಂದು ಕಡೆ. ಹಾಗೆ ಈ ಪರಿಹಾರ ಭಾಗವನ್ನು ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ, ಅದರಲ್ಲೂ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಈ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.